ನೋಡಿದ್ರ ಹೆಂಡತಿ ಹಚ್ಚೋ ದೀಪಕ್ಕೆ ಗಂಡನ ಕಾವಲು, ಗಂಡಂಗೆ ಹೆಂಡತಿ ಕಾವಲು. ಇದೇ ಅಲ್ವಾ ಸಂಸಾರ ಅಂದರೆ? ನಮ್ಮ ರತ್ನ ಇವತ್ತು ನಮ್ಮ ಮನೇಲಿ ದೀಪ ಹಚ್ಚಿರೋದು ಅದು ಇಡೀ ಊರಿಗೆ ಬೆಳಕಾಗುತ್ತೆ. ಬನ್ನಿ ಬನ್ನಿ, ಹಾಲುಕ್ಸಿ ಮೆರವಣಿಗೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ಮಾರಿಗುಡಿ ದೇವರು ಮಗನ್ ಮದ್ವೆಗೆ ಶಿವಣ್ಣಗೆ. ಏನ್ರಲ್ಲ ಇದೇನ್ ಎಲೆಕ್ಷನ್? ಎಲ್ಲ ಜೈಕಾರ ಹಾಕೊಂಡು ಓಟ್ ಕೇಳ್ಕೊಂಡು ಹೋಯಕ್ಕೆ ಮೆರವಣಿಗೆ ಕಲಾ ನನ್ನ ತಂಗಿ ಮದ್ವೆ ಮೆರವಣಿಗೆ ಅಣ್ಣಂದ್ರ ನೀವು ಬಾರ್ಸೋ ಮದ್ವೆ ಹಾಡು ಹೆಂಗಿರ್ಬೇಕು ಅಂದ್ರೆ ಇಲ್ಲಿ ನಿಂತಿರೋರ್ ಕೈ ಕಾಲೆಲ್ಲ ಅಲ್ಲಾಡ್ಬಿಡ್ಬೇಕು, ಹಂಗ ಓಡಾಡ. ನಿಂದು ಪಿಂಕಿದು ಮದ್ವೆ ಆದಾಗ ಹಿಂಗೆ ಮೆರವಣಿಗೆ ಮಾಡ್ಸೋಣ. ಏನ ನಿಂದು ಪಿಂಕಿದು ಎಲ್ಲ ನೋಡ್ತಾ ಇದಾರತ್ತೆ. ಇವಾಗ ಅದನ್ನ ಹೇಳೋದೇ ಇಲ್ಲ. ಅಂಕಲ್ ನೋಡಿ, ನನ್ನ ಗಂಡ ಎಷ್ಟು ಖುಷಿಯಾಗಿದ್ದಾನೆ ಅಂತ. ಹ್ಞೂ ಕಣವ, ತಂಗೀರ್ ಮದುವೆ ಮಾಡೋದೇ ಒಂದು ಗುರಿಯಾಗಿತ್ತು. ಈಗ ಅದು ಆಗೋಯ್ತಲ್ಲ, ಇನ್ನೀ ದೇವಿ ಪುತ್ರನ ಹಿಡಿಯೋಕ್ಕಾಗತ್ತ? ಅವನ ಖುಷಿಗೆ ಅಂತ್ಯನೇ ಇಲ್ಲ ಕಣವ. ಅದಾಗೋದು ಬೇಡ ಅಂಕಲ್. ಅಕ್ಕ, ನಮ್ಮ ಮನೇಲಿ ಹೆಣ್ಮಕ್ಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಕ್ಕ. ಅಂಥದ್ರಲ್ಲಿ ರತ್ನ ನಮ್ಮ ಮನೆಗೆ ಬರ್ತಿದ್ದಾಳೆ ಅಂದರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನೆಮ್ಮದಿ ಅನ್ನೋದು ನಮ್ಮ ಹಣೆಯಲ್ಲಿ ಬರ್ದಿರೋದಿಲ್ಲ ಸುಶೀಲಾ. ಅದನ್ನು ನಾವೇ ಧೈರ್ಯವಾಗಿ ಎದುರಿಸಿ ಪಡ್ಕೋಬೇಕು. ಇಲ್ಲಾಂದರೆ ನಮ್ಮ ಹಾಗೆ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗುತ್ತೆ. ನಮ್ಮ ಶಿವು 4 ಜನ ತಂಗಿರಲ್ಲಿ ರತ್ನ ತುಂಬ ಬುದ್ಧಿವಂತಳು, ಚೆನ್ನಾಗಿ ಓದಿದ್ದಾಳೆ. ಅವಳನ್ನು ಯಾರು ಮಣ್ಸೋಕ್ಕೆ ಸಾಧ್ಯನೇ ಇಲ್ಲ. ಆ ನಂಬಿಕೆ ನನಗಿದೆ. ನಮ್ಮ ಪರ್ಶುನೇ ಬದಲಾಯಿಸಿದ್ದಾಳೆ ಅಂತಂದರೆ ನಮ್ಮ ಗಂಡನೂ ಬದಲಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಕ್ಕ. ಈ ನಂಬಿಕೆ ನಿಜ ಆಗಲಿ, ಹಾಗೆ ಆಗಲಿ. ಗಣಿ, ಈ ಬ್ಯಾಂಡ್ ಬಾರ್ಸೋರೆಲ್ಲ ಹೊಂಟೋದ್ಮ್ಯಾಕೆ ರತ್ನನೇ ಬ್ಯಾಂಡ್ ಬಾರ್ಸೋರು ನೀವೇ ಅಲ್ಲೂರ? ಹೌದು ಕಣೋ ಛತ್ರಿ, ನಾನು ಮನೆಯಲ್ಲಿ ರತ್ನನ ಬ್ಯಾಂಡ್ ಬಾರ್ತಿದ್ರೆ ಶಬ್ದ ಶಿವು ಮನೇಲಿ ಕೇಳುತ್ತೆ ಅಲ್ವಾ? ಥೂ, ಎಂಥ ಕರ್ಮನಯ್ಯ ಇದು. ಅದಕ್ಕೆ ಹೇಳೋದು, ಹೊಸ್ದಾಗ ಸಿಕ್ಕ ಕಡೆ ಬಾಯಿ ಹಾಕ್ಬಾರ್ದು ಅಂತ. ಇದು ಯಾವುದೋ ಕುಡ್ದಿಟ್ಟಿರೋ ಎಣ್ಣೆ ಬಾಟ್ಲು ಇಲ್ಲೇ ಉಳ್ಕೊಬಿಟ್ಟೈತೆ. ಏನು ಮಾಡೋಣ ಇವಾಗ? ಅಲ್ಲ, ಆ ಹುಡುಗಿಯ ಕತ್ಕೊಂಡು ನೋಡೋದ್ಲು. ಅದೇ ನಮ್ಮ ದನಗಳು ವೀರಭದ್ರಯ್ಯನವರಲ್ಲ, ಅವ್ರ ಮಗನ ಮದುವೆ ಆಗೈತಲ್ಲ, ಅದು ಮೆರವಣಿಗೆ ಬರ್ತಾರಂತೆ ಎಲ್ಲ. ಅಲ್ಲೇ ಹೋಗ್ತಾ ಇದ್ದೀನಿ, ನೀನು ಅಲ್ಲೇ ಬಂದ್ಬಿಡು. ಗುರು ಅಲ್ಲಿ ನೋಡ್ತಾವ್ ನೋಡು ಗುರು, ಇವತ್ತು ಅವ್ಳು ಉಸಿರು ಮೆರವಣಿಗೆ ನೋಡ್ಬಾರ್ದು. ಬರವ್ವ, ಇಂಥ ವೈಭೋಗದ ಮೆರವಣಿಗೆನಾಗಿ ಎಲ್ಲ ಆನಂದ ಬಾಷ್ಪ ಸುರಿಸ್ತಾರೆ. ಅಂಥದ್ರಾಗೆ ಆ 8 ಕಣ್ಣೀರು ಹಾಕೊಂಡೋಯ್ತು ಅಂತ ಕೇಳ್ತಿಯಲ್ಲವ, ಅದು ಆನಂದ ಬಾಷ್ಪ. ಓ ಅಯ್ಯೋ ಛತ್ರಿ ಅಣ್ಣ, ಹಂಗೆ ಹೇಳ್ತೀಯಲ್ಲ. ಇಂಥ ಅದೃಷ್ಟ ಎಲ್ರಿಗೂ ಸಿಗ್ತೈತಾ? ನಮ್ಮ ರತ್ನವ್ವ ಪುಣ್ಯ ಮಾಡಿದ್ಲು, ಪುಣ್ಯ. ನಡ್ರಿ ನಡ್ರಿ ಹೋಗೋಣ. ಹೆಂಗೂ ಮೆರವಣಿಗೆ ನಡೀತೈತೆ, ಬ್ಯಾಂಡ್ ಬಾರ್ಸೋರು ಬೇರೆ ಬಂದವ್ರೆ, ನೀನ್ ಯಾಕೊಂದೆರಡು ಕುಂಟ ಹಾಕ್ಬಾರ್ದು? ಯಾವ ನಾನು ಕುಡಿಯೋದ? ಈ ಬೇಡಕಲ್ಲ, ಬೇಡ. ವಸಿ ನನ್ ಮಾತನ್ನ ಕೇಳು, ನಮ್ ಹಿರಿಯರೆಲ್ಲ ಸೇರ್ಕೊಂಡು ಒಳ್ಳೊಳ್ಳೆ ಸಾಂಗ್ಗಳನ್ನ ಮಾಡವ್ರೆ. ನೀನು ಕುಣಿಲಿಲ್ಲ ಅಂದ್ರೆ ಹೆಂಗ್ ಹೇಳು? ನೀನಿಂಗ್ ಬೇಡ ಅಂತ ನನಗೆ ಗೊತ್ತು. ಬಿಡೋರು ಯಾರು ನೋಡ್ರಡ,
ನೀವೆಲ್ಲ ಹೆಂಗ್ ಬಾರಿಸ್ಬೇಕು ಅಂದ್ರೆ ನಮ್ ಬಾವ ಸ್ಟೆಪ್ ಹಾಕಿ ಕೊಡ್ಬೇಕು. ಸ್ಟೂಲ್ ಹಚ್ಕೊಡ್ರಲ್ಲ. ನಿಲ್ಸಿರಪ್ಪ ನಿಲ್ಸಿ. ಯಾಕೆ ಯಾಕೆ ಸಾಕಪ್ಪ ನಾವು ಕುಣಿದಿದ್ದು. ಈಗ ಮೆರವಣಿಗೆ ಮುಂದುವರಿಲಿ. ಶುರು ಮಾಡಿ. ಅಣ್ಣ ತುಂಬ ನೋವಾಗ್ತಾ ಇದೆಯಾ? ತಗೋ ಈ ಮುಲಾಮ್ ಹಚ್ಕೋ. ಏನ್ಲ ಇದು? ನೀನು ನನಗೆ ಮುಂಚೆ ಬೆಲ್ಟಲ್ಲಿ ಹೊಡಿತಾ ಇದ್ದಲ್ವಾ, ಆಗ ನನಗೂ ನೋವಾಗ್ತಾ ಇತ್ತು, ಗಾಯ ಆಗ್ತಾ ಇತ್ತು. ಅಮ್ಮ ಈ ಮುಲಾಮ್ ಹಚ್ಚೋರು. ಇದು ಹಚ್ಚಿದ್ರೆ ಎಲ್ಲನೂ ಸರಿ ಹೋಗುತ್ತೆ. ಅದಕ್ಕೆ ನಿನಗೆ ಹಚ್ಚೋಣ ಅಂತ ತಗೊಬಂದೆ. ಕೊಡು. ಸರಿ ಹೋಗುತ್ತೆ, ಇರು. ನೋಡ್ದ ಬಾವ, ನನ್ನ ಗಂಡಂಗೆ ಯಾರಿಗೆ ಪಾಪ ಅನ್ಬೇಕು, ಯಾರಿಗೆ ಪಾಪ ಅನ್ಬಾರ್ದು ಅಂತಾನೆ ಗೊತ್ತಾಗಕ್ಕಿಲ್ಲ. ಯಾಕೆ ಹೇಳು? ಅವ್ರ ಮನಸ್ಸು ಮಗಿ ಮನಸ್ಸು. ಒಂದ್ಸಲ ನೆನ್ಪು ಮಾಡ್ಕೊ, ನನ್ನ ಗಂಡನಿಗೆ ಇದೇ ಬೆಳೆ ತಕೊಂಡು ಅದೆಷ್ಟೆಲ್ಲ ಹೊಡೆದಿದ್ಯಾ. ಆದ್ರೂ ನನ್ನ ಗಂಡ ಅದು ಯಾವುದು ಮನಸ್ಸಲ್ಲಿ ಇಟ್ಕೊಳ್ದೇಲೆ ಇವತ್ತು ನಿನಗೆ ಮುಲಾಮ್ ಹಚ್ಚಕ್ಕೆ ಬಂದವ್ರೆ. ನನ್ನ ಗಂಡಂಗೂ ಅತ್ತೆಗೂ ನೀವೆಲ್ಲ ಸೇರಿ ಅದೆಷ್ಟೆಲ್ಲ ಹಿಂಸೆ ಕೊಟ್ಟಿದ್ದೀರ. ತಿನ್ನಬಾರ್ದು ಮಾತ್ರ ಎಲ್ಲ ನನ್ನ ಗಂಡಂಗೆ ತಿನ್ನಿಸಿ ನನ್ನ ಗಂಡನಿಗೆ ಇವತ್ತು ಈ ಥರ ಮಾಡಿಟ್ಟಿದ್ದೀರ. ನೋಡ್ತಾ ಇರು, ಪ್ರತಿದಿನ ಪ್ರತಿ ಕ್ಷಣ ನೋವೆಲ್ಲ ನೀನು ಅನುಭವಿಸೋ ಹಾಗೆ ನಾನು ಮಾಡ್ತೀನಿ. ನೋವಾದರೆ ಇದನ್ನು ಹಚ್ಕೋ, ತಗೋ. ಇವ್ರೇನೋ ಅಂದರು, ಏನು ನೆನಪಾಯ್ತೀನಿ. ನಮ್ಮ ಮನೆಯವ್ರಿಗೆ ಏನೋ ಮಾಡ್ತೀನಿ ಅನ್ಲಲ್ವಾ. ಇವ್ರಿಗೆ ಇಷ್ಟು ಚರ್ಬಿ ಬರೋಕ್ಕೆ ಕಾರಣ ನಮ್ಮ ಅಜ್ಜಿನೇ. ಅಜ್ಜಿಗೆ ಈ ರಾಣಿ ನಿಜ ಬಣ್ಣ ಏನು ಅಂತ ತೋರಿಸ್ಬೇಕು. ಅಜ್ಜಿ ಅಜ್ಜಿ ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ